ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯವನ್ನು ನೀಡಲೇಬೇಕು. ರಾಮಕಾಮನಿಗೆ ನೀಡಲೇಬೇಕು. ಡಿಸಿಎಂ ಹುದ್ದೆಯನ್ನು ಜಮೀರ್ ಅಹಮದ್ ಖಾನ್ ಅವರಿಗೆ ನೀಡಲೇಬೇಕು. ಹಿಂದುಳಿದ ವರ್ಗದ ನಾಯಕ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಹುದ್ದೆ ನೀಡಲೇಬೇಕು. ಜಾತ್ಯತೀತ ನಾಯಕ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ. ಯಾರಿಗಾಗಿ ಹೋರಾಟ? ಕಿಡಿಗೇಡಿಗಳ ಕುತಂತ್ರವನ್ನು ನಿಲ್ಲಿಸಲೇಬೇಕು. ಸ್ಥಾನವನ್ನು ನೀಡಲೇಬೇಕು. ಸರ್ವಧರ್ಮ ಪ್ರೇಮಿಗೆ ಸರ್ವಧರ್ಮ ಪ್ರೇಮಿ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು. ಯಾರಿಗಾಗಿ ಹೋರಾಟ? ಕಿಡಿಗೇಡಿಗಳ ಕುತಂತ್ರವನ್ನು ಸಹಿಸುವುದಿಲ್ಲ. ಕಿಡಿಗೇಡಿಗಳ ಕುತಂತ್ರವನ್ನು ಸಹಿಸುವುದಿಲ್ಲ. ಎಲ್ಲಿಯವರೆಗೆ ಹೋರಾಟ? ಏನೇ ಬರಲಿ. ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಬಡವರ ಬಂಧು, ದೀನದಲಿತರ ಬಂಧು ಸನ್ಮಾನ್ಯ BZ ಜಮೀರ್ ಅಹಮದ್ ಅವರು ಏನು ಮೊನ್ನೆ ಸರ್ಕಾರ ರಚನೆ ಆಯಿತು, ಅದರಲ್ಲಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಕ್ಯಾಬಿನೆಟ್ ಕೊಡಬೇಕಾಗಿತ್ತು, ತಪ್ಪಿತ್ತು. ಹಾಗಾಗಿ ಯಾಕಂದರೆ ಜಮೀರ್ ಅಹಮದ್ ಅವರು ಕೇವಲ ಮುಸ್ಲಿಂ ಸಮಾಜದ ನಾಯಕರಲ್ಲ, ಅವ್ರಿಗೆ ಐತಲ್ಲ ಎಲ್ಲ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತರು, ಎಲ್ಲ ವರ್ಗದ ಜನಾಂಗದವರು ಅವರ ಬೆಂಬಲಿಗರು ಇಡೀ ರಾಜ್ಯದಲ್ಲಿ ಇದ್ದಾರೆ. ಇವತ್ತು ಏನು ಅವ್ರಿಗೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅವ್ರಿಗೆ ಸೇರ್ಪಡೆ ಮಾಡ್ಕೊಂಡಿಲ್ಲ ಮತ್ತು DCM ಹುದ್ದೆ ಕೊಟ್ಟಿಲ್ಲ. ಇಡೀ ಬರೀ ಕೇವಲ ಅಲ್ಪಸಂಖ್ಯಾತರಲ್ಲ, ಎಲ್ಲ ಬೆಂಬಲಿಗರಿಗೆ ಅವ್ರಿಗೆ ಕೊಟ್ಟಿದ್ದಿಲ್ಲದಕ್ಕೆ ಬಹಳ ಒಂದು ನೋವಾಗಿದೆ. ಹಾಗಾಗಿ ನಾವು ಮುಸ್ಲಿಂ ಬಾಂಧವರು ಅವರು ಯಾರೇ ಹೋಗಲಿ ಜಮೀರ್ ಅಹಮದ್ ಸೌರ್ತಾಗ ತನ್ನ ಮನ ಧನಲಿಂದ ಒಬ್ಬರಿಗೆ ಅವ್ರಿಗೆ ಕಷ್ಟ ಆಯ್ತು ಅಂತ ಹೇಳಿದ್ರೆ ನೂರಾರು ಜನ ಅವ್ರ ತಾಗ ಹೋದರೆ ಕೂಡ ಒಬ್ಬರಿಗೆ ಅವರು ಹಿಂದೆ ವಾಪಸ್ ಕಳಿಸಿಲ್ಲ ಅಂಥ ಒಂದು ನಾಯಕ. ಮತ್ತು ಅವರೈತಲ್ಲ ಸುಮಾರು 5 ಸಾರಿ ಶಾಸಕರಾಗಿ ಕ್ಷೇತ್ರದ ಜನರ ಜೊತೆಗೆ ಮತ್ತು ರಾಜ್ಯದ ಮಂತ್ರಿಗಳು ಆಗಿ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಮತ್ತು ಕರ್ನಾಟಕದ ರಾಜ್ಯದ ಜನರಿಗೆ ಅವರು ಭಾಳಷ್ಟು ಸೇವೆಯನ್ನು ಅವರು ಮಾಡಿದ್ದಾರೆ ತನ್ನ ಮನ ಧನಲಿಂದ. ಮತ್ತು ಪಕ್ಷ 10 ವರ್ಷದಿಂದ ಅವರು ಪಕ್ಷಕ್ಕೆ ಸಂಘಟನೆ ಕೂಡ ಮಾಡಿದ್ದಾರೆ. ಪಕ್ಷದ ಹೈಕಮಾಂಡಿನ ಆದೇಶವರಿಗೆ ಎಲ್ಲ ಸರ್ಕಾರದ ಕೆಲಸಗಳು ಎಲ್ಲ ಜವಾಬ್ದಾರಿಯುತವಾಗಿ ಎಲ್ಲರೂ ತೊಗೊಂಡವರು ಮಾಡಿದ್ದಾರೆ. ಇಂಥ ಒಂದು ನಾಯಕರು, ಯಾಕಂದರೆ ಅವ್ರಿಗೂ ಕೇವಲ ಮುಸ್ಲಿಂ ಅವರಲ್ಲ, ಎಲ್ಲ ವರ್ಗದ ಅಲ್ಲಿ ಅವ್ರಿಗೆ ಪ್ರೇಮಿಯವರು, ಅಭಿಮಾನಿಗಳು ಅವ್ರಿಗೆ ಇದ್ದಾರೆ. ಹಾಗಾಗಿ ಅವ್ರಿಗೇನು ಮೊನ್ನೆ ಅವ್ರಿಗೆ ಸೇರ್ಪಡೆ ಮಾಡ್ಕೊಂಡಿಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲರೂ ಬೇಸರ ಆಗಿದ್ದಾರೆ. ಏನು ಎಲ್ಲ ಅವ್ರಿಗೆ ಉಪಮುಖ್ಯಮಂತ್ರಿ ಕೊಡ್ತಾರಂತೇಳಿ ಗೊತ್ತಾಯಿತು. ಯಾರೋ ಒಂದು ಆಡಿಯೋ ವೈರಲ್ ಆಗಿ A1 ಅಂತೇಳಿ ಈಗ ಅದು FIR ಕೂಡ ಮಾಡಿದಾರ, ತನಿಖೆ ನಡೀತಿದೆ. ಅದು ದಾವಣಗೆರೆದು ಏನು ನಾವು ಚುನಾವಣೆ ಆದಾಗ ಬೈ ಎಲೆಕ್ಷನ್ನಾಗ ಯಾರೋ ಕಿಡಿಗೇಡಿಗಳು ಇವತ್ತೈತಲ್ಲ ಜಮೀರ್ ಅಹಮದ್ ಅವರು ಬೆಳೆಕತ್ತಾರ ಅಂತೇಳಿ ಒಂದು ಷಡ್ಯಂತ್ರ ಮಾಡಿದಾರ. ಈ ಷಡ್ಯಂತ್ರ ಕುರಿತಂತೆ ನಾವು ಐತಲ್ಲ ಅದು ಖಂಡಿಸ್ತೀವಿ. ಮತ್ತು ಏನು ಅವ್ರಿಗೆ ನಮ್ಮ ಹೈಕಮಾಂಡಿಗೆ ಸನ್ಮಾನ್ಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವ್ರಿಗೆ ಮತ್ತು ರಾಹುಲ್ ಗಾಂಧಿ ಅವ್ರಿಗೆ, ವೇಣುಗೋಪಾಲ್ ಸರ್ ಅವ್ರಿಗೆ, ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸನ್ಮಾನ್ಯ DK ಶಿವಕುಮಾರ್ ಸರ್ ಅವರು, ಮತ್ತು ಮಾಜಿ ನಮ್ಮ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವ್ರಿಗೆ ನಾವು ನಮ್ಮ ಸಮಾಜ ಮತ್ತು ಎಲ್ಲ ಅಭಿಮಾನಿಗಳು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ತಕ್ಷಣ ಅವ್ರಿಗೆ ಕ್ಯಾಬಿನೆಟ್ನಲ್ಲಿ ಸೇರಿಸಬೇಕು ಮತ್ತು ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಾವು ಒತ್ತಾಯಿಸ್ತಿದ್ದೀವಿ. ಇವತ್ತು ನಾವು ಎಷ್ಟೇ ದೊಡ್ಡವರಾದರೂ ಬಂದಿದ್ದ ದಾರಿ ಮರಿಬಾರ್ದಂತೆ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಬಂದಿದ್ದಾರೆ ಏನೋ ಸರಿ ಇತ್ತು, ಕಟ್ಟ ಗಳಿಗೆಯಲ್ಲಿ ಬ್ಲಾಕ್ ಮೇಲ್ ತಂತ್ರದಿಂದ ಮುಖ್ಯಮಂತ್ರಿಗಳಾಗಿ ಇವತ್ತು ಅವರಿಗೆ ಅದೇ ಮುಳ್ಳಾಗಿ ಪರಿಣಮಿಸಲಿದೆ. ಯಾಕಂದ್ರೆ
ಇವರು ರೆಡ್ಡಿ ಅವರು ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಬ್ಲಾಕ್ ಮೇಲ್ ತಂತ್ರನ ಅನುಸರಿಸ್ತಾ ಇದ್ದಾರೆ. ತದನಂತರ ಇನ್ನೊಬ್ಬರು ಸಚಿವರು ಆಗಲೇ ಇನ್ನೊಂದು ರಾಜೀನಾಮೆ ಕೊಡೋಕ್ಕೂ ತಯಾರಾಗಿದ್ದಾರೆ. ನಮ್ಮ ಅರ್ಥ ಏನಂದ್ರೆ ಇಲ್ಲಿ ನಡೀತಿರೋದು ಜಾತಿ ರಾಜಕಾರಣ. ಇಲ್ಲಿ ಮುಸ್ಲಿಮರು ರಾಜಕೀಯವಾಗಿ ಹಿಂದುಳಿದಿದ್ದಾರೆ. ಒಕ್ಕಲಿಗರ ಸಮಾಜ 7% ಇದೆ, 3.5% ಕಾಂಗ್ರೆಸ್ಗೆ ಓಟ್ ಹಾಕಲ್ಲ. ಅವರು 25% ಅವರು ಕ್ಯಾಬಿನೆಟ್ನ ಅವರು ಆಕ್ರಮಿಸ್ತಾರಂದ್ರೆ ಯಾವ ನ್ಯಾಯ ಸ್ವಾಮಿ? ಮುಖ್ಯಮಂತ್ರಿಗಳೇ DK ಶಿವಕುಮಾರ್ ಅವರೇ. ಅದೇ ರೀತಿ ಈ ಲಿಂಗಾಯತ ಸಮಾಜಗಳು MB ಪಾಟೀಲ್ ಅವ್ರ ಸಮಾಜ ಕೂಡ 9%ನಲ್ಲಿ 2% ಓಟ್ ಕೂಡ ಕಾಂಗ್ರೆಸ್ ಓಟ್ ಹಾಕಲ್ಲ. ಅವರು 25% ಇಲ್ಲಿ ಕ್ಯಾಬಿನೆಟ್ನ ಆಕ್ರಮಿಸ್ಕೊಳ್ತಾ ಇದ್ದಾರೆ. ಯಾವ ನ್ಯಾಯ ಸ್ವಾಮಿ? 17% ಇರೋ ಅಲ್ಪಸಂಖ್ಯಾತರು ಮುಸಲ್ಮಾನರು, 17% ಇರೋ ಮುಸಲ್ಮಾನರು ನಾವು 15% ಓಟ್ ಹಾಕ್ತಾ ಇದ್ದೀವಿ. ಒಬ್ಬ ಸಚಿವನಿಗೆ ನಾಮಕೆ ವಾಸ್ತೆ ಕ್ಯಾಬಿನೆಟ್ನಲ್ಲಿ ಕೊಟ್ಟು ಈ ಮುಸಲ್ಮಾನರನ್ನು ಮೊದಲೇ ಸುತ್ತಿನಲ್ಲಿ ಅವಮಾನ ಮಾಡ್ತಾ ಇದ್ದಾರೆ. ಇದು ಕಠೋರ ಅವಮಾನ, ಇದು ಬರೀ ಅವಮಾನ ಅಲ್ಲ. ಇಡೀ ಮುಸ್ಲಿಂ ಸಮಾಜ ಕಾಂಗ್ರೆಸ್ಗೆ ಧೂಳಿಪಟ ಮಾಡಲಿದೆ ಮುಂದಿನ ದಿನಗಳಲ್ಲಿ. ಕಾಂಗ್ರೆಸ್ಸಿಗೆ ಏನಂತ ನಾವು ಪಾಠ ಕಲಿಸಿಲ್ಲ. ನಾವು ಈ ಕರ್ನಾಟಕನ ಅಷ್ಟು ಪ್ರೀತಿಯಿಂದ ನಾವು ಪ್ರತಿಯೊಬ್ಬರು 90% ಓಟ್ ಮಾಡಿದ್ರು ನಮಗೆ ರಾಜಕೀಯ ಪ್ರಾತಿನಿಧ್ಯ ತೋರ್ತಾ ಇಲ್ಲ ಅಂದ್ರೆ ನಮ್ಮ ಮೀಸಲಾತಿಗಳೆಲ್ಲ ಕಿತ್ಕೊಂಡಿದ್ದಾರೆ. ನಮಗೆ ಯಾವ ರಿಸರ್ವೇಷನ್ ಸೌಲಭ್ಯ ಕೊಡ್ತಾ ಇಲ್ಲ. ಜನಸಂಖ್ಯೆ ಆಧಾರಿತವಾಗಿ ಕೊಡ್ತೀನಂತೇಳಿ 8% ಅದು ಕೊಡ್ತಾ ಇಲ್ಲ. ಇದು ಅನ್ಯಾಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಹಿಜಾಬ್ ವಿರುದ್ಧ ನೀವು ಪರವಾಗಿದ್ರಿ, ನೀವು ಮನುವಾದಿಗಳ ಪರವಾಗಿದ್ರಿ, ನೀವು ಮುಸಲ್ಮಾನರ ಪರವಾಗಿ ಇಲ್ಲ ನೀವು ಅನ್ನೋದು ಸಾಬೀತಾಗ್ತಾ ಇದೆ ನಿಮ್ಮ ಕ್ಯಾಬಿನೆಟ್ನ ಈ ಆಯ್ಕೆಗಳು. ಕಾಂಗ್ರೆಸ್ ಹೈಕಮಾಂಡ್ ಏನು ಎಚ್ಚರಿಕೆ ಕೊಡ್ತಾರೆ? ಇಲ್ಲಿ ನೋಡಿ, ಇದು ಮುಸ್ಲಿಂ ನಾಯಕರನ್ನು, ಬೆಳೆಯುವ ಮುಸ್ಲಿಂ ನಾಯಕರನ್ನು ತುಳಿಯುವಂತ ಕೆಲಸ ಕಾಂಗ್ರೆಸ್ನಲ್ಲಿ ಪದೇ ಪದೇ ಮಾಡ್ತಾ ಇದೆ. ಅದೇ ರೀತಿ ಜಮೀರ್ ಅಹಮದ್ ಖಾನ್ ಕೇವಲ ರಾಜ್ಯದಲ್ಲ, ರಾಷ್ಟ್ರೀಯ ನಾಯಕರವರು. ಅವರನ್ನು ಯಾವುದೋ ಸಂಚುಕೋರ ಇವರು ಯಾರು ದಾವಣಗೆರೆಯ ಶಾಮನೂರ್ ಕುಟುಂಬನೇ ಇದ್ರ ನೇರವಾಗಿ ಇದರಲ್ಲಿ ಶಾಮೀಲಾಗಿದೆ. ಇಷ್ಟು ದಿನ ಯಾಕೆ ಸುಮ್ಮನಿದ್ರು ಸ್ವಾಮಿ? ಅರೆ ಅವನು ಕೇಳಿಸ್ಕೊಂಡಿರೋನು ನನಗೆ ಗೊತ್ತಿಲ್ಲ ಅಂತೇಳಿ ಹೇಳ್ತಿರುವಾಗ, ನಾವು ಅಂತ ಮಾತುಗಳು ಮಾತಾಡಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡಿರುವಾಗ, ಇವ್ರ ತಂದೆ ಮಗ ಇನ್ನೂ ಯಾವುದೇ ಪ್ರಯೋಗಾಲಯದಿಂದ ಯಾವುದೇ ಉತ್ತರ ಬಂದಿಲ್ಲ, ಪ್ರಯೋಗ ಆಗಿಲ್ಲ. ಆಲ್ರೆಡಿ ಇವ್ರು ತೀರ್ಮಾನ ಮಾಡ್ತಾರೆ ಅಂದ್ರೆ ಇವ್ರ ತಂದೆ ಮಗ 80% ಓಟ್ ಇನ್ನೂ ಅವ್ರಿಗೆ ಬಿದ್ದಿದೆ. ನೆಕ್ಸ್ಟ್ ದಾವಣಗೆರೆಯಲ್ಲಿ ಆ 80% ಓಟು ಪಾಠ ಕಲಿಸ್ತಾರೆ. ಅವ್ರ ಕುಟುಂಬ ರಾಜಕಾರಣ ಸರ್ವನಾಶ ಆಗಲಿದೆ ಅಂತಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಅವರು ಎಲೆಕ್ಷನ್ ನಡಿಬೇಕಾದ್ರೆ ಕೇರಳದಾಗ ಹೈಕಮಾಂಡ್ ಆರ್ಡರ್ ಕೊಟ್ಟಿತ್ತು, ನೀವು ಅಲ್ಲಿಗೆ ಹೋಗಿ ಎಲೆಕ್ಷನ್ ಮಾಡ್ರಿ ಅಂತ ಹೇಳಿ. ಆ ಬ್ಯುಸಿ ಶೆಡ್ಯೂಲಲ್ಲಿನೂ 2 ದಿನ ದಾವಣಗೆರೆಗೆ 1 ದಿನ, ಬಾಗಲಕೋಟೆಯಲ್ಲಿ 1 ದಿನ, 2 ದಿನ ಬಂದು ಅಲ್ಲಿ ವಿಸಿಟ್ ಮಾಡಿ ಮಲ್ಲಿಕಾರ್ಜುನ್ ಅವ್ರ ಮನೆಗೆ ಹೋಗಿ ಊಟ ಮಾಡಿ ಬಂದರು. ಈಗ ಅಲ್ಲಿ ಯಾವ ಕುತಂತ್ರಗಳು ಯಾವ್ಯಾವ ನಡೆದಾವೆ ಈಗೆಲ್ಲ ಹೊರಗೆ ಬರ್ತದೆ. FSL ವರದಿಗೆ ಹೋಗಿದೆ. FSL ವರದಿಯಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಜಮೀರ್ ಅಹಮದ್ ಖಾನ್ 85 ಲಕ್ಷ ಮುಸಲ್ಮಾನರ ಧ್ವನಿ. ಮುಂದಿನ ದಿನಗಳಲ್ಲಿ 2ನೇ ಪಟ್ಟಿಯಲ್ಲಿ 1ನೇ ಹೆಸರು ಜಮೀರ್ ಅಹಮದ್ ಖಾನ್ ಅವ್ರದ್ದು ಆಗಬೇಕು. ಅವರಿಗೆ DCM ಸ್ಥಾನ ನೀಡಬೇಕು. ನಮ್ಮೆಲ್ಲ ವಿಜಯನಗರ ಜಿಲ್ಲೆಯ ಮುಸಲ್ಮಾನ್ ಬಾಂಧವರು ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಮುಸಲ್ಮಾನ್ ಬಾಂಧವರ ಬೇಡಿಕೆ ಒಂದೇ, ಅವರು ಮಿನಿಸ್ಟರ್ ಆಗಬೇಕು, DCM ಆಗಬೇಕು. ಆಗಿಲ್ಲ ಅಂತಂದ್ರೆ ಈಗ ಇದು ರಿಕ್ವೆಸ್ಟ್ ಮಾಡಕತ್ತೀವಿ. ರಿಕ್ವೆಸ್ಟ್ ಆಗಿ ಈಗ ವೆಸ್ಟ್ ಬೆಂಗಾಲ್ ಆಯ್ತು. ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ವೆಸ್ಟ್ ಬೆಂಗಾಲ್ ಆಗಬಾರ್ದು ಅನ್ನೋದಿದ್ರೆ ದಯಮಾಡಿ ಮಿನಿಸ್ಟರ್ ಸ್ಥಾನ ಅವ್ರಿಗೆ ಏನು ಪೋರ್ಟ್ಫೋಲಿಯೋಸ್ ಇದ್ದು ಅವು ಹಾಗೆ ಇಟ್ಟು ಅವರಿಗೆ DCM ಸ್ಥಾನ, ಉನ್ನತ ಸ್ಥಾನವನ್ನು ಕೊಟ್ಟು ಅವರಿಗೆ ಸರ್ಕಾರದೊಳಗೆ ತಗೋಬೇಕಂತ ಹೇಳಿ ನಮ್ಮೆಲ್ಲರ ಮನವಿ. ಅಂದ್ರೆ ಈಗ ಮುಸ್ಲಿಂ ಸಮುದಾಯದ ಓಟ್ಗಳು ಬೇರೆ ಕಡೆ ಹೋಗ್ತಾವಂತ ಸರ್, ಈಗ ಪ್ರಪಂಚಕ್ಕೆ ಗೊತ್ತಿರೋ ವಿಷಯನೇ, ಭಾರತದಾಗ ಗೊತ್ತಿರೋ ವಿಷಯನೇ, 80ರಿಂದ 90% ಮುಸಲ್ಮಾನರು ಓಟು ನೀವು ಸುಮ್ಮನೆ ಹೋಗಿ ಓಟ್ ಹಾಕಂತಂದ್ರೂ ಕಾಂಗ್ರೆಸ್ಗೆ ಬೀಳೋದಂತ ಗೊತ್ತಿದೆ. ಈಗ ಅಂದ್ರೆ ನಾವು ಅಮಾಯಕರಂತ ಹೇಳಿ ಈ ತರ ವರ್ತನೆ ಮಾಡೋದ? ಆಗ್ಲಿ, ಏನೋ ತಪ್ಪಾಗಿದೆ, ಅದು FSL ವರದಿ ನಡೀತಾ ಇದೆ, ಅದು ಆಗ್ತತಿ. ಅದ್ರ ಆದ ನಂತರ ಈಗ ಎರಡನೇ ಪಟ್ಟಿ ಯಾವಾಗ ಬರ್ತೈತೋ ಆ ಪಟ್ಟಿ ಒಳಗಡೆ ದಯಮಾಡಿ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯಜಿ ಅವರಿಗೆ, ವೇಣುಗೋಪಾಲ್ ಅವರಿಗೆ, ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರಿಗೆ ಕೇಳೋದು ಬೇಡಿಕೆ ನಾವು ಬೇಡೋದು ಒಂದೇ, ಜಮೀರ್ ಅಹಮದ್ ಖಾನ್ ಅವರಿಗೆ DCM ಸ್ಥಾನ ಕೊಟ್ಟು ನಮ್ಮ ಸಮಾಜವನ್ನು ಗೌರವಿಸಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಆಗುತ್ತೆ.
ವೆಸ್ಟ್ ಬೆಂಗಾಲ್ ಆಗ್ಬಾರ್ದು ಸರ್. ಸರ್ ಹೋರಾಟನ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತೀರಾ? ಇಲ್ಲ ಹೋರಾಟ ಸರ್, ಪಕ್ಷಕ್ಕೆ ತಕ್ಕ ಪಾಠ ಅಲ್ಲ. ಈ ವೆಸ್ಟ್ ಬೆಂಗಾಲ್ ಆಗಿದೆ, ಅದು ಸೂಕ್ಷ್ಮವಾಗಿ ಹೇಳಕತ್ತೀನಿ. ಕರ್ನಾಟಕ ವೆಸ್ಟ್ ಬೆಂಗಾಲ್ ಆಗ್ಬಾರ್ದು. 85ರಿಂದ 90 ಲಕ್ಷ ಮುಸಲ್ಮಾನ್ ಓಟ್ಗಳಿದಾವೆ. ದಯಮಾಡಿ ಅದನ್ನು ಕನ್ಸಿಡರ್ ಮಾಡಿ ಅವ್ರಿಗೆ ಸ್ಥಾನಮಾನ ನೀಡಬೇಕಾಗಿ ವಿನಂತಿ. ಹೋರಾಟ